ಹಾಯ್ ಸ್ನೇಹಿತರೆ, ಈ ದಿನ ನಾನು ನಿಮ್ಮೆಲ್ಲರಿಗೂ ನನ್ನ ವಿಡಿಯೋ ಮುಖಾಂತರ ತಿಳಿಸ್ಬೇಕು ಅಂದ್ಕೊಂಡಿರೋ ಒಂದು ಸುದ್ದಿ ಎಂದರೆ, ಇವಾಗ ಭಾರತಕ್ಕೂ ಪಾಕಿಸ್ತಾನಕ್ಕೂ ಮಧ್ಯ ನಡೀತಾ ಇರೋ ಒಂದು ಯುದ್ಧ. ಇತ್ತೀಚೆಗೆ ನಾವೆಲ್ಲರೂ ಕೇಳ್ದಂಗೆ ಪಹಲ್ಗಾಮಲ್ಲಿ ಒಂದು ಅಟ್ಯಾಕ್ ನಡೀತು ಅಲ್ವಾ. ಆ ಅಟ್ಯಾಕಲ್ಲಿ ಎಷ್ಟೋ ಜನ ಭಾರತೀಯರ ಮೇಲೆ ಪಾಕಿಸ್ತಾನದವರು ದಾಳಿ ಮಾಡಿದ್ರು. ಈಗ ಅದೇ ಕಿಚ್ಚಿನಲ್ಲಿ ನಮ್ಮ ಭಾರತದ ಭಾರತೀಯ ಸೈನಿಕರು ಎಷ್ಟೋ ಥರದಲ್ಲಿ ಆಲೋಚಿಸಿ ನಮ್ಮನ್ನೆಲ್ಲರನ್ನೂ ಕಾಪಾಡೋಕ್ಕೋಸ್ಕರ, ನಮ್ಮ ದೇಶ ರಕ್ಷಣೆಗೋಸ್ಕರ ಎಷ್ಟೋ ಕಷ್ಟಪಟ್ಟು ಈಗ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದಕ್ಕೆ ಹೊರಟು ನಿಂತಿದ್ದಾರೆ ಸಿದ್ಧರಾಗಿ. ನಾವು ಪ್ರತಿದಿನ ಒಂದು ತುತ್ತು ಹೊಟ್ಟೆಗೆ ನೆಮ್ಮದಿಯಾಗಿ ತಿಂತಾ ಇದ್ದೀವಿ, ಒಂದು ಚೂರು ಕಣ್ಣಿಗೆ ಒಳ್ಳೆ ನಿದ್ದೆ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ನಮ್ಮ ದೇಶದ ಸೈನಿಕರೇ ಕಾರಣ ಅಲ್ವಾ ಸ್ನೇಹಿತರೆ. ಆಪರೇಷನ್ ಸಿಂಧೂರ್ ಅಂದರೆ ಏನು? ಸಿಂಧೂರ ಅಂದರೆ ಏನು? ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಸಿಂಧೂರ ಅಂದರೆ ಕುಂಕುಮ. ಒಂದು ಹೆಣ್ಣಿಗೆ ಕುಂಕುಮ ಅನ್ನೋದು ಎಷ್ಟು ಪ್ರಾಮುಖ್ಯತೆ ಅಲ್ವಾ. ಆ ಹೆಣ್ಣು ತನ್ನ ಗಂಡನನ್ನು ಕಳೆದುಕೊಂಡಾಗ ಪಡೋ ಒಂದು ದುಃಖ ಇದೆ ಅಲ್ವಾ, ಅದು ಹೇಳಿ ಅರ್ಥ ಮಾಡಿಸೋಕೆ ಆಗದೇ ಇರೋ ಅಂಥ ಒಂದು ಸನ್ನಿವೇಶ ಅದು. ಆದ್ದರಿಂದ ಈಗ ಪಹಲ್ಗಾಮ್ ಅಟ್ಯಾಕಲ್ಲಿ ಎಷ್ಟೋ ಜನ ಭಾರತೀಯ ಹೆಣ್ಣು ಮಕ್ಕಳು ತಮ್ಮ ಗಂಡನರ ಕಳೆದುಕೊಂಡ್ರು. ಓನ್ಲಿ ಗಂಡಸರ ಮೇಲೆ ಅಟ್ಯಾಕ್ ಮಾಡಿದ್ರು. ಹೀಗಾಗಿ ಅದರ ಮುಂದಿನ ಹೆಜ್ಜೆ ಏನು ತಗೊಂಡ್ರು ನಮ್ಮ ಸೈನಿಕರು, ಅದರ ಯುದ್ಧಕ್ಕೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದಾರೆ. ಅಂತಹ ನಮ್ಮ ಸೈನಿಕರಿಗೆ ನಾವು ಎಷ್ಟು ಥರದಲ್ಲಿ ದಿನನಿತ್ಯ ಪ್ರಾರ್ಥನೆ ಮಾಡಿದ್ರೂ ಕೂಡ ತುಂಬ ಕಡಿಮೆನೇ ಅನಿಸುತ್ತೆ. ಅವರ ಋಣ ಅಂತೂ ನಾವು ಎಂದಿಗೂ ತೀರಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಏಕೆಂದರೆ ಅವರು ತಮ್ಮ ಫ್ಯಾಮಿಲಿಗಳನ್ನೆಲ್ಲ ಇಟ್ಕೊಂಡು ಎಲ್ಲದಕ್ಕೂ ತ್ಯಾಗ ಮಾಡಿ ತ್ಯಜಿಸಿ ನಮಗೋಸ್ಕರ ಯುದ್ಧ ಮಾಡ್ತಾ ಇದ್ದಾರೆ. ಹಾಗಿದ್ದಾಗ ಇಂಥವ್ರಿಗೆ ನಾವು ಎಷ್ಟು ಥರದ ಪ್ರಾರ್ಥನೆ ಸಲ್ಲಿಸಬೇಕಾಗತ್ತೆ ಅಲ್ವಾ. ಆ ರೀತಿಯಲ್ಲಿ ಸೈನಿಕರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡಿ ಪೂಜೆ ಕುಂಕುಮಾರ್ಚನೆಯನ್ನು ಮಾಡಿರೋ ಅಂಥ ಒಂದು ವಿಷಯ ನನಗೆ ತಿಳಿದು ಬಂತು. ಆದ್ದರಿಂದ ಅದೇ ವಿಷಯನ ನಿಮ್ಮ ಮುಂದೆ ಇಡಬೇಕು ಅನ್ನೋದೇ ನನ್ನ ಆಸೆ. ನಿನ್ನೆ ಅಂದರೆ 9ನೇ ತಾರೀಕು ವಯನ್ ಹೊಸಕೋಟೆ ಅನ್ನೋ ಒಂದು ಗ್ರಾಮದಲ್ಲಿ, ವಯನ್ ಹೊಸಕೋಟೆ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿದೆ. ಪಾವಗಡ ತಾಲೂಕಿಂದ ಒಂದು 20 ನಿಮಿಷ ಆಗ್ಬೋದು. ಆ ಗ್ರಾಮದಲ್ಲಿ ಒಂದು ಕನ್ಯಕಾ ಪರಮೇಶ್ವರಿ ದೇವಸ್ಥಾನ ಇದೆ ಸ್ನೇಹಿತರೆ. ಆ ದೇವಸ್ಥಾನದಲ್ಲಿ ಮಹಿಳಾ ಮಂಡಳಿಯವರು, ಆರ್ಯವೈಶ್ಯ ಮಹಿಳಾ ಮಂಡಳಿಯವರು ವಾಸವಿ ದೇವಿ ಹೆಸರಿನಲ್ಲಿ ಒಂದು ಕುಂಕುಮಾರ್ಚನೆಯನ್ನು ಮಾಡಿ, ವಾಸವಿ ಮಾತೆಗೆ ಒಂದು ಪೂಜೆಯನ್ನು ಮಾಡಿ, ಆಪರೇಷನ್ ಸಿಂಧೂರ ಅನ್ನೋದೇನು ನಡೀತಾ ಇದೆ ಅದು ತುಂಬ ಸಕ್ಸಸ್ಫುಲಿ ನಡಿಬೇಕು, ಯಾವುದೇ ಸೈನಿಕರಿಗೂ ಪ್ರಾಣಹಾನಿ ಆಗಬಾರದು, ಏನೂ ತೊಂದರೆ ಇಲ್ದಂಗೆ ಆಪರೇಷನ್ ಸಕ್ಸಸ್ಫುಲ್ ಆಗಲಿ, ನಮ್ಮ ಸೈನಿಕರು ಗೆದ್ದು ತಿರುಗಿ ಮರಳಿ ಬರಲಿ ಅನ್ನೋ ಪ್ರಾರ್ಥನೆಯಿಂದ ಸಲ್ಲಿಸಿದ್ದಾರೆ. ಅವರು ಯಾವ್ಯಾವ ಥರ ಮಾಡಿದ್ದಾರೆ ಏನು ಅನ್ನೋದನ್ನು ನಾನಿಲ್ಲಿ ನನ್ನ ವಿಡಿಯೋದಲ್ಲಿ ಫೋಟೋಸ್ ಮೂಲಕ ತೋರಿಸ್ಕೊಟ್ಟಿದ್ದೇನೆ. ನೀವು ಸಹ ನಿಮ್ಮ ಕಡೆಯಿಂದ ನಿಮಗೆ ಆದಷ್ಟು ಸಲ ದಿನ ನೀವೇನು ಪೂಜೆ ಮಾಡ್ತೀರಾ ಅದೇ ಪೂಜೆಯ ಜೊತೆಗೆ ದೇವರಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ದಯವಿಟ್ಟು. ನಮ್ಮ ಸೈನಿಕರು ನಮಗೋಸ್ಕರ ಹೋರಾಡ್ತಾ ಇದ್ದಾರೆ, ಅವ್ರಿಗೇನೂ ಪ್ರಾಣಹಾನಿ ಆಗಬಾರ್ದು, ಅವ್ರಿಗೇನೂ ತೊಂದರೆ ಆಗದಂಗೆ ಆಪರೇಷನ್ ಸಿಂಧೂರ ಸಕ್ಸಸ್ಫುಲಿ ಮುಗೀಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಸ್ನೇಹಿತರೆ. ಮುಂದಿನ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಥ್ಯಾಂಕ್ ಯು.